ಹಾಯ್ ಹಲೋ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. ಆರ್ ಪಿ ಎಫ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಮತ್ತು ಅದರಲ್ಲಿ ರೈಲ್ವೆದಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳನ್ನ 4,660 ಹುದ್ದೆಗಳನ್ನ ನಿಮಗೆ ಕಾಲ್ಫಾರ್ಮ್ ಮಾಡಿದ್ರೆ, ಇದರಲ್ಲಿ ಕಾನ್ಸ್ಟೇಬಲ್ ಮತ್ತು SI ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿಕೆಯಿಂದ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. ಓಕೆ, ಈ ಹುದ್ದೆಗಳದ್ದು ಎಕ್ಸಾಮ್ ಡೇಟ್ ನಿನ್ನೆ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಲೈವ್ ಬಂದಿದೆ. ಆಲ್ಮೋಸ್ಟ್ ಎಲ್ಲರೂ ಕಮೆಂಟ್ಸ್ಗಳು ಏನಿದ್ದಪ್ಪ ಅಂತಂದ್ರೆ RPF ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ. ಭಾಳ ಜನ RPF ಎಕ್ಸಾಮನ್ನು ಹಾಕಿದಿರಿ, ಅದಕ್ಕೋಸ್ಕರನೇ ನಿಮ್ಗೊಂದು ಏನಾದರೂ ಯಾವಾಗ ಡೇಟನ್ನು ಬರ್ಬೋದು ಅಂತೇಳಿಕೆಸಿಂದ ಅದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನು ಕೊಡ್ಬೇಕಂತೇಳಿಕೆಸಿಂದ ಈ ವಿಡಿಯೋನ ಮಾಡಿದೆ. ನಿಮ್ಮ ಕಮೆಂಟ್ಗಳನ್ನ ನೋಡಿದೆ, ಒಂದು ವಿಡಿಯೋನ ಮಾಡಿ ಹಾಕಿ ಅದ್ರ ಬಗ್ಗೆ ಅಂತೇಳಿಕೆಸಿಂದ ಆದ ಕಾರಣದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ರಿ, ಕಾನ್ಸ್ಟೇಬಲ್ ಮತ್ತು SI ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. ಟೋಟಲ್ ಆಗಿ ಎಷ್ಟಪ್ಪ ಅಂತಂದ್ರೆ 4,660 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರೆ. ಓಕೆ, ಇದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರೆ ಅನ್ಕೋತಾ ಇದ್ದೀನಿ. ಎಷ್ಟೋ, ಯಾಕಂದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಿತ್ತಪ್ಪ ಅಂತಂದ್ರೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇತ್ತು. 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದ್ದ ಕಾರಣ ಎಷ್ಟೋ ಜನ ಅಪ್ಲಿಕೇಶನ್ ಕೂಡ ಹಾಕೊಳ್ಳಿಲ್ಲ. ಇದು ನೋಡ್ಕೊಡ್ರಿ, 5 ವರ್ಷ ಆದ ನಂತರ ರಿಕ್ರೂಟ್ಮೆಂಟ್ ಆಗಿತ್ತು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ದಲ್ಲಿ RPF ಅಂತ ಹೇಳಿಕೆಸಿಂದ 5 ವರ್ಷ ಆಗಿತ್ತು. 5 ವರ್ಷ ಆದರೂ ಕೂಡ ಕಾಲ್ಫಾರ್ಮ್ ಆಗಿದ್ದಿಲ್ಲ. ಸೊ ಇವಾಗ ತಾನೇ ಕಾಲ್ಫಾರ್ಮ್ ಆಗಿದ್ದಕ್ಕೆ ಎಷ್ಟೋ ಜನ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಅಪ್ಲಿಕೇಶನ್ ಫೀಸ್ಗಳನ್ನ ಎಲ್ಲೋ 500 ರೂಪಾಯಿ ವೇಸ್ಟ್ ಮಾಡ್ತಿರ್ತೀರಿ, ಇಂಥ ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ಆದ್ರೆ ನಿಮ್ಗೆ ಅಷ್ಟು ಗೊತ್ತಿರಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಆಲ್ಮೋಸ್ಟ್ ಹೇಳಿದಂಗೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರಿ. ಪುರುಷ ಮತ್ತು ಮಹಿಳೆಯರು ಇಬ್ಬರಿಗೆ ಕೂಡ ಇದರಲ್ಲಿ ಅವಕಾಶ ಇತ್ತು. ಹೈಟ್ ಕೂಡ ಕಡಿಮೆ ಇತ್ತು ಅಂತ ನಾನು ಹೇಳಿದ್ದೆ. ಇದಕ್ಕೆ ನೋಡ್ಕೊಡ್ರಿ, ಹೈಟ್ ಎಷ್ಟಪ್ಪ ಅಂತಂದ್ರೆ 165 ಸೆಂಟಿಮೀಟರ್ ಹೈಟ್ ಇತ್ತು. SSC GDಗೆ ಮತ್ತು ಟ್ರಾನ್ಸ್ಮೆಂಟ್ಗೆ ಬರಲಾರ್ದವ್ರಿಗೆ ಇಲ್ಲೊಂದು ನಿಮ್ಗೆ ಅವಕಾಶ ಇತ್ತು. ಇದರಲ್ಲಿ ಕೂಡ ಇಂಗ್ಲಿಷ್ ಲ್ಯಾಂಗ್ವೇಜ್ ಎಕ್ಸಾಮ್ ಕೂಡ ಇರೋದಿಲ್ಲ. ಅಂದರೆ ಇಂಗ್ಲಿಷ್ ಸಬ್ಜೆಕ್ಟ್ ಏನಂತೀವಲ್ಲ, ಆ ಸಬ್ಜೆಕ್ಟ್ ಎಕ್ಸಾಮಲ್ಲಿ ಇರೋದಿಲ್ಲ. ಇದರಲ್ಲಿ ಟೋಟಲ್ ಆಗಿ 3 ಸಬ್ಜೆಕ್ಟ್ಗಳ ಮಾತ್ರ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ನಿಮ್ಗೆ ಸ್ಟಡಿ ಮಾಡೋರಿಗೆ ಒಂದು ಲೆವೆಲ್ಗೆ ಈಸಿಯೆಸ್ಟ್ ಆದಂಥ ಎಕ್ಸಾಮ್ ಇದು. ಓಕೆ, ಇದು ಆಲ್ ಓವರ್ ಇಂಡಿಯಾ ಮೆರಿಟ್ ಇರುತ್ತೆ. ಆಲ್ ಓವರ್ ಇಂಡಿಯಾದಲ್ಲಿ ಯಾವ ಥರ ಕಟ್ ಆಫ್ ನಿಂದಿರ್ತದಲ್ಲ, ಅದೇ ಥರನಾಗಿ ಇದು RPFದಲ್ಲಿ ನಿಮ್ಗೆ ಆಲ್ ಓವರ್ ಇಂಡಿಯಾ ಕಟ್ ಆಫ್ ಇರ್ತದೆ. ಓಕೆ, ಈಗ ಎಕ್ಸಾಮ್ ಡೇಟ್ ಯಾವಾಗ ನಡೀಬಹುದು? ನಮ್ಮ ಪ್ರಕಾರ ಎಕ್ಸಾಮ್ ಡೇಟನ್ನು ಯಾವಾಗ ಕಂಡಕ್ಟ್ ಮಾಡೋದು? ಮೊದಲಿಗೆ ನೋಡ್ಕೊಳ್ರಿ, ALP ಅಂತ ಹೇಳಿಕೆಸಿಂದ ಕಾಲ್ಫಾರ್ಮ್ ಆಗಿತ್ತು, ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಹೇಳಿಕೆಸಿಂದ. ಇದನ್ನ ಅರ್ಜಿಯನ್ನ ಯಾರಾದರೂ ನೀವು ಹಾಕಿದ್ರೆ, ಸೊ ITI ಮೇಲೆ ಕರೆದಿದ್ರು. ITI ಮೇಲೆ ಕರೆದಿದ್ರೆ ನೆಕ್ಸ್ಟ್ ಟೆಕ್ನಿಷಿಯನ್ ಅಂತೇಳಿ ಕರೆದಿದ್ರು. ಈ ಟೆಕ್ನಿಷಿಯನ್ ಹುದ್ದೆಗೆ ನೀವು ಯಾರಾದರೂ ಮತ್ತೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರೆ ಟೋಟಲಿ ಇದು ಒಂದಾಯ್ತು. ನೆಕ್ಸ್ಟ್ 2 ಮೂರನೇದು ಯಾವುದಪ್ಪ ಅಂತಂದ್ರೆ RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಹೇಳಿಕೆಸಿಂದ ಏನು ಹೇಳಿದೆಲ್ಲ, ಟೋಟಲಿ ಈ 3 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರೆ ಇವು 3 ಕೂಡ ಅರ್ಜಿಗಳು ಕಂಪ್ಲೀಟ್ ಆಗಿದಾವೆ. ಓಕೆ, ಫಸ್ಟ್ಗೆ ಎಕ್ಸಾಮನ್ನು ಯಾವುದನ್ನ ಕಂಡಕ್ಟ್ ಮಾಡ್ಬೋದು? ಓಕೆ, ALP ದವ್ರದ್ದು ಕಂಡಕ್ಟ್ ಮಾಡೋಕೆ ಅವಕಾಶ ಕೊಡ್ತಾರೆ. ಸದ್ಯ ನೆಕ್ಸ್ಟ್ ಆಗಸ್ಟ್ ಅಂದ್ರೆ ಸೆಪ್ಟೆಂಬರ್ದಲ್ಲಿ ಏನೋ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿಕೆಸಿಂದ ಅಪ್ಡೇಟ್ಗಳು ಬರ್ತಿದ್ದಾವೆ. ALP ದವ್ರದ ಒಂದು ವಾರದಿಂದ ಇವ್ರದ್ದೊಂದು ಅಪ್ಡೇಟನ್ನು ಕೊಟ್ಟಿದ್ರು. ಏನಪ್ಪ ಅಂತಂದ್ರೆ ಪೋಸ್ಟ್ ಪರ್ಪರ್ ಅಂದ್ರೆ ಪೋಸ್ಟನ್ನು ಜೂನನ್ನು ಕೊಟ್ಟಿದ್ರು. ಯಾವ ಜೂನಿಗೆ ಅಪ್ಲೈ ಮಾಡಿದ್ರಲ್ಲ ಆ ಜೂನ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಚೇಂಜ್ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಅಲ್ಲ. ನೆಕ್ಸ್ಟ್ RPFದಲ್ಲಿ ಕೂಡ ಇದರಲ್ಲಿ ALPದಲ್ಲಿ ಕೂಡ ವೇಕೆನ್ಸೀಸ್ಗಳನ್ನು ಜಾಸ್ತಿ ಮಾಡಿದ್ರು. ಟೋಟಲಿ ಜಾಸ್ತಿ ಅಂದ್ರೆ ಬಹಳ ಜಾಸ್ತಿ ಮಾಡಿದ್ರು. ಟೆಕ್ನಿಷಿಯನ್ದಲ್ಲಿ ಕೂಡ ಜಾಸ್ತಿ ಆಗ್ಬೋದು. ನೆಕ್ಸ್ಟ್ ALP ಇದ್ರ RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ದಲ್ಲಿ ಕೂಡ 4,660 ಹುದ್ದೆಗಳೇನಿದಾವಲ್ಲ, ಇದರಲ್ಲಿ ಇನ್ನೂ ಕೂಡ ಹೆಚ್ಚಳವನ್ನ ಮಾಡುವಂತ ಸಾಧ್ಯತೆ ಬಹಳ ಇದೆ. ಓಕೆ, ಇದರಲ್ಲಿ ಕೂಡ ಹೆಚ್ಚಳ ಆಗಲಿ ಅಂತ ಹೇಳಿಕೆಸಿಂದ ನಮ್ದು ಒಂದು ಇಚ್ಛೆ ಇದೆ. ಆದಷ್ಟು ಬೇಗನೆ ಆದ್ರೆ ಒಳ್ಳೇದಾಗುತ್ತೆ. ಅಂದ್ರೆ ನನ್ನ ಪ್ರಕಾರ, ನಮ್ಮ ಇಮ್ಯಾಜಿನೇಷನ್ ಪ್ರಕಾರ ಇದರಲ್ಲಿ ಕೂಡ ಹೆಚ್ಚಳವನ್ನ ಮಾಡ್ಬೋದು. ಯಾಕಂದ್ರೆ 5 ವರ್ಷದ ಆದ್ಮೇಲೆ ವೇಕೆನ್ಸೀಸ್ಗಳನ್ನ ಕಾಲ್ಫಾರ್ಮ್ ಮಾಡಿದಾರಪ್ಪ ಅಂತಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಇವು ವೇಕೆನ್ಸೀಸ್ಗಳು ಕಡಿಮೆ ಆಯ್ತು. ಓಕೆ, ಹೆಚ್ಚಳವನ್ನ ಮಾಡ್ತಾರ, ಸ್ಟಡಿ ಮಾಡ್ತಾರೆ. ಇದ್ರ ಎಕ್ಸಾಮ್ ನೋಡ್ಕೊಳ್ರಿ, ನನ್ನ ಪ್ರಕಾರ ಅಕ್ಟೋಬರ್ ಅಥವಾ ನವೆಂಬರ್ದಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಓಕೆ, ಅಕ್ಟೋಬರ್ ನವೆಂಬರ್ದಲ್ಲಿ ಇವೆರಡರ ಮಧ್ಯೆ ನಿಮ್ಮ ಎಕ್ಸಾಮ್ 100% ನಡೀತದ. ನೀವು ಇದ್ರ ಬಗ್ಗೆ ರೈಲ್ವೆ ಪೊಲೀಸ್ ಯಾರಾದರೂ ಆಗ್ಬೇಕಂತ ಅನ್ಕೊಂಡಿದ್ರೆ, ಸೊ ಈ ವರದಿಯನ್ನು ಹಾಕ್ಬೇಕಂತ ನಿಮ್ಮ ಡ್ರೆಸ್ ಅನ್ನು ಹಾಕ್ಬೇಕು ಅನ್ಕೊಂಡಿದ್ರೆ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ರಿ. RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಈ 2 ತಿಂಗಳಲ್ಲಿ ನಡು ನಿಮ್ಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅಕ್ಟೋಬರ್ ಎಂಡ್ ಆದ್ರೂ ಆಗ್ಬೋದು, ನವೆಂಬರ್ ಫಸ್ಟ್ ವೀಕ್ ಆದ್ರೂ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಶಿಫ್ಟ್ ವೈಸ್ ಎಕ್ಸಾಮ್ಗಳು ಇರ್ತಾವೆ. ಓಕೆ, ಎಕ್ಸಾಮ್ದ ನಿಮ್ಗೆ ಡೇಟ್ ಬಗ್ಗೆ ನಾನು ಹೇಳಿದೆ. ನಿಮ್ಗೆ ಬಹಳ ಜನ ಯಾಕಂದ್ರೆ ಮುಂದ್ ವರ್ಷ ನಡೆಸಬಹುದು ಅಂತೇಳಿ ಅನ್ಕೊಳ್ತಾ ಇದ್ರಿ. ಅವ್ರ ಎಕ್ಸಾಮ್ ಅನ್ನ ಈ ಸರಿ ಪ್ರೊಸೆಸಿಂಗ್ ಅನ್ನ ಸ್ಪೀಡ್ ಇಡ್ತಾ ಇದ್ದಾರೆ. ಈ ಡೇಟ್ಗೆ ಎಕ್ಸಾಮ್ ಅನ್ನ ನಡಿಬಹುದು. ಈ ತಿಂಗಳಲ್ಲಿ ನಿಮ್ಮ ಎಕ್ಸಾಮ್ ನಡೀತದ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇದ್ರದ್ದು ಏನೋ ಅಪ್ಡೇಟ್ ಬಂದರೂ ಕೂಡ
ಯಾವುದೇ ಒಂದು ಮಾಹಿತಿ ಅಡ್ಮಿಟ್ ಕಾರ್ಡ್ ಓಪನ್ ಆಗಲಿ, ಇದ್ರದ್ದು ಏನೋ ವೇಕೆನ್ಸೀಸ್ಗಳು ಇನ್ಕ್ರೀಸ್ ಆಗಲಿ, ಯಾವುದೇ ಒಂದು ಮಾಹಿತಿ ಬಂದರೂ ಕೂಡ ನಾನು ಅಚ್ಚುಕಟ್ಟಾಗಿ ಕನ್ನಡದಾಗ ನಿಮ್ಗೆ ಮಾಹಿತಿಯನ್ನು ತಿಳಿಸ್ತೇ ಇರೋದಿಲ್ಲ. ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ತಾನೆ ಇರ್ತೀನಿ ಸ್ನೇಹಿತರೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನೀವು ಪ್ರತಿಯೊಂದು ಅಪ್ಡೇಟ್ಗಳನ್ನು ನೀವು ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರೆ, ಸೊ ಇಂಥವೆಲ್ಲ ಮಾಹಿತಿಗಳನ್ನು ನೀವು ಅರ್ಥಪೂರ್ವವಾಗಿ ಕನ್ನಡದಾಗ ಮಾಹಿತಿಗಳು ಬೇಕಾಗಿದ್ದರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕನ್ನು ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಗ್ರೂಪಲ್ಲಿ ಆಯಿತು, ಟೆಲಿಗ್ರಾಮ್ನಲ್ಲಿ ಆಯಿತು, ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ರಿ. ಕೆಳಗಡೆ ಕಾಣ್ತಿದೆಯಲ್ಲ ಸಬ್ಸ್ಕ್ರೈಬ್ ಬಟನನ್ನು, ಇದನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ. ಇದ್ರ ಬಗ್ಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ನಾನೆಲ್ಲ ಕೊಟ್ಟಿದ್ದೀನಿ. ವಿಡಿಯೋದಲ್ಲಿ ಹೋಗಿ ಒಂದು ನೋಡ್ಕೊಳ್ರಿ, ಹಿಂದಿನ ವಿಡಿಯೋಗಳನ್ನ ನೋಡ್ಕೊಳ್ರಿ. ನಿಮ್ಗೆ ಅಂದರೆ ಯೂಟ್ಯೂಬ್ದಲ್ಲಿ ಪ್ರತಿಯೊಂದು ಅಪ್ಡೇಟ್ಗಳನ್ನ ಇದ್ರ ಬಗ್ಗೆ ನೀಡಿದ್ದೀನಿ. ಒಂದು ಸರಿ ಇದನ್ನು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನ ನೋಡ್ಕೊಂಡ್ರೆ ಕೂಡ ನಿಮಗೂ ಕೂಡ ಖುಷಿ ಆಗುತ್ತೆ. ಸೊ ನೀವು ಎಷ್ಟು ಜನಕ್ಕೆ ಶೇರನ್ನು ಮಾಡ್ತಿರಲ್ಲ ಅಷ್ಟು ಜನ ನಿಮ್ಗೆ ಏನೋ ಕಮೆಂಟ್ಸ್ಗಳಿದ್ರೆ ಕಮೆಂಟನ್ನು ಹಾಕ್ರಿ. ಇನ್ನಷ್ಟು ನಮ್ಗೆ ಹೇಳಬೇಕು ಇದ್ರ ಬಗ್ಗೆ ಮಾಹಿತಿಯನ್ನು ಅಂತ ಅನಿಸ್ತಾ ಇರ್ತದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.